ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ರಾಹಾ ಟೇಲ್ಸ್ ಯೂಟ್ಯೂಬ್ ಚಾನೆಲ್. ಸೊ ನಾವಿವತ್ತು ವ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀವಿ ತುಮಕೂರಿಂದ. ಬಿಕಾಸ್ ನಾವು ತುಮಕೂರಿಂದ ಈ ವೀಕಲ್ಲಿ ನಾವು ಬ್ಯಾಂಗ್ಳೂರ್ ಬಂದಿದ್ದೀವಿ. ಹಾಗಾಗಿ ನನ್ನ ವಿಡಿಯೋ ಕ್ಲಿಪ್ಪಿಂಗ್ಸ್ ಎಲ್ಲ ಸ್ಟಾರ್ಟ್ ಆಗ್ತಿರೋದು ತುಮಕೂರಿಂದ. ಸೊ ಹೋಗಿ ಆ ಕ್ಲಿಪ್ಪಿಂಗ್ಸನ್ನು ನೋಡಿಕೊಂಡು ಬ್ಯಾಕ್ ಟು ಬ್ಯಾಂಗ್ಳೂರ್ ಕ್ಲಿಪ್ಸ್ಗೆ ವಾಪಸ್ ಬನ್ನಿ. ಇಟ್ಕೊಳ್ಳ ಅವಳನ್ನ ಹಚ್ಚುವಾಗ ಬೇಡವಾ? ಬೇಡದು ಗಾಯ್ಸ್ ಏನು ಗೊತ್ತಾ, ತುಂಬ ದಿನಗಳಿಂದ ನಾನು ಶಾಪಿಂಗ್ ಹೋಗಬೇಕು. ಯಾವ ಶಾಪಿಂಗು ಅಂತ ಕೇಳಿ, ಬರ್ಡೇ ಶಾಪಿಂಗು ರೀ. ರಾಹಾದು ಬರ್ಡೇ ಬರ್ತಿದೆ, 1 year ಬರ್ಡೇ. March 18th ರಾಹಾದು ಬರ್ಡೇ. ಬಟ್ ನಾವು March 18th ಸೆಲೆಬ್ರೇಟ್ ಮಾಡ್ತಾ ಇಲ್ಲ. ಬಿಕಾಸ್ ಅದು ವೀಕ್ ಡೇ ಬಂದಿದೆ, ವೆನ್ಸ್ಡೇ ಬಂದಿದೆ. ಹಾಗಾಗಿ ನಾವು ರಾಹಾ ಬರ್ಡೇನ ವೀಕೆಂಡ್ ಮಾಡೋಣ ಅಂತ. ಸೊ March 22nd ನಾವು ರಾಹಾ ಬರ್ಡೇ ಸೆಲೆಬ್ರೇಟ್ ಮಾಡ್ತಾಯಿದ್ದೀವಿ. ಇನ್ನೇನು ಹತ್ತಿರ ಬಂದಿದೆ ನೋಡಿ. ಇವತ್ತಾಗಲೇ ಡೇಟು Feb 28. ನಾವಿನ್ನೂ ಆದ್ರೂ ಸಹ ಬರ್ಡೇ ಶಾಪಿಂಗ್ ಮಾಡಿಲ್ಲ. ಅಶುದು ಏನೋ ಒಂದು ರೇಂಜಿಗೆ ಆಗಿದೆ, ಬಟ್ ನಂದು ಪಾಪುದು ಇನ್ನೂ ಏನೂ ಆಗಿಲ್ಲ. ಸೊ ನಾವಿವಾಗ ಹೋಗಬೇಕು, ಶಾಪ್ ಮಾಡಬೇಕು. ಟೈಮ್ ತುಂಬ ಕಮ್ಮಿ ಇದೆ. ಸೊ ಈಗ ಅವಳು ಮಲಗಿದ್ದಾಳೆ ಅಂತಲೇ ನಾನು ರೆಸ್ಟ್ ಮಾಡೋಕ್ಕೆ ಬಿಟ್ಟಿದ್ದೀನಿ. ಇಲ್ಲಾಂದರೆ ಸಿಕ್ಕಾಬಟ್ಟೆ ರಗಳೆ ಮಾಡ್ತಾಳೆ ಹೊರಗೆ ಹೋದಾಗ. ಸೊ ಲೆಟ್ ಹರ್ ಸ್ಲೀಪ್ ಪೀಸ್ಫುಲಿ ಅಂತ ಬಿಟ್ಟಿದ್ದೀನಿ. ಇನ್ನೇನು ಟೈಮು ಈಗ 11:15 ಆಗಿದೆ. ಅವಳು ಎದ್ದ ತಕ್ಷಣ ಅವಳನ್ನು ಕರ್ಕೊಂಡು ನಾವು ಈಗ ಶಾಪಿಂಗ್ ಹೋಗುವ. ಸೊ ಬನ್ನಿ. ಈಗ ನೋಡಿ ಬಂದಿದ್ದೀವಿ, ರಾಹಾ ಎದ್ಲ. ಹಾಗಾಗಿ ಫೈನಲಿ ನಾವು ಶಾಪಿಂಗ್ ಬಂದಿದ್ದೀವಿ. ಸೊ ಮಧ್ಯದಲ್ಲಿ ಫ್ಯೂಯಲ್ ಹಾಕ್ಸೋಣ ಅಂತ ಒಂದು ಸ್ಟಾಪ್. ಹಾಯ್, ಆಫ್ಟರ್ ಅ ವೆರಿ ಲಾಂಗ್ ಟೈಮ್ ನಾವು ಜಯನಗರಿಗೆ ಬಂದಿದ್ದೀವಿ ಶಾಪಿಂಗ್ಗೆ ಅಂತ ಹೇಳ್ಬಿಟ್ಟು. ಇಷ್ಟು ದಿನ ಬರೀ ಕಮರ್ಷಿಯಲ್ ಸ್ಟ್ರೀಟು, MG ರೋಡು, ಮಲ್ಲೇಶ್ವರಂಗೆ ಹೋಗಲ್ಲ ಯೂಶಲಿ. ಅದೇ ಮಂತ್ರಿ ಮಾಲು, ಓರಿಯನ್ ಬರೀ ಇದೇ ಆಗ್ತಿತ್ತು. ತುಂಬ ದಿನಗಳ ನಂತರ ನಾನು ಜಯನಗರಿಗೆ ಬಂದಿದ್ದೀನಿ. ನಾನು ಎಲ್ಲಿ ಕನ್ಸೀವ್ ಆಗೋಕ್ಕಿಂತ ಮುಂಚೆ ಜಯನಗರಿಗೆ ಬಂದಿದ್ದು. ಸುಮಾರು ದಿನಗಳಾಗೋಯ್ತು, 1 ವರ್ಷನೇ ಆಯಿತು ನಾನು ಜಯನಗರ ಕಡೆ ಬರದೆ. ಹಾಗಾಗಿ ಈ ಸತಿ ಜಯನಗರಿಗೆ ಬಂದಿದ್ದೀನಿ. ನೋಡೋಣ ಇಲ್ಲಿ ಡ್ರೆಸ್ ಸಿಗುತ್ತೋ ಇಲ್ವೋ ಅಂತ. ಬನ್ನಿ. ನೋಡಿ, ಪಾಪು ಮಲಗಿದೆ, ಅವ್ರ ಮಮ್ಮಿ ಶಾಪಿಂಗ್ ಮಾಡ್ತಾ ಇದ್ದಾರೆ. ನಾನು ಸೈಲೆಂಟಾಗಿ ವಿಡಿಯೋ ಮಾಡ್ತಾ ಇದ್ದೀನಿ. ಏನಕ್ಕಂದರೆ ಪಾಪು ಎತ್ಕೊಳ್ಳೋದಿಲ್ಲ ಇವಾಗ, ಹೆಂಗೋ ಸದ್ಯ ಮಲಗಿದೆ. ರೇರ್ ಸೈಟ್ಸ್, ದಿಸ್ ಇಸ್ ಒನ್ ಆಫ್ ದ ರೇರ್ ಸೈಟ್. ಜಯನಗರಲ್ಲಿ ಶಾಪಿಂಗ್ ಮಾಡ್ತಾ ಇದ್ದೀವಿ. ಜಯನಗರಿಗೆ ಬಂದಿದ್ವಿ ಫ್ರೆಂಡ್ಸ್. Raha sleeping, one of the rarest scenes found in Jayanagar, spotted in Jayanagar. ಈಗ ರಾಹಾದ ಸ್ಲೀಪ್ ಆಯಿತು. ಇವ್ರ ಮಮ್ಮಿ ಶಾಪಿಂಗ್ ಏನು ಮುಖ್ಯಂಗೆ ಕಾಣಲ್ಲ. ನಾನು ಸ್ಲೀಪ್ ಹಾಕ್ಕೊತೀನಿ ಇವಾಗ. ಓಕೆ ಗಾಯ್ಸ್, ಗುಡ್ ನೈಟ್, ಶುಭರಾತ್ರಿ. ಶಾಪಿಂಗ್ ವೇವ್ ನೆವರ್ ಎಂಡಿಂಗ್ ಇದು. ಗುಡ್ ನೈಟ್. ಸೊ ಜಯನಗರ್ ಶಾಪಿಂಗಲ್ಲಿ ಸ್ಟ್ರಕ್ ಆಗಿದ್ದೀನಿ ಫ್ರೆಂಡ್ಸ್. ಇವತ್ತು ಬೆಳಿಗ್ಗಿಂದ ಒದ್ದಾಟ ಆಗಿದೆ. ಫೈನಲಿ ಸಿಕ್ಕಿದೆ ಒಂದು. ಅದು ಏನು ಅಂತ ಈ ವ್ಲಾಗಲ್ಲಿ ಹಾಕಲ್ಲ, ನೆಕ್ಸ್ಟ್ ಬರ್ಡೇ ವ್ಲಾಗಲ್ಲಿ ಹಾಕ್ತೀವಿ. ಬೆಳಿಗ್ಗೆ 10:30 ಶಾಪಿಂಗ್ ನಡೀತಾ ಇದೆ. ಈಗ ಸುಮಾರು ಸನ್ಸೆಟ್ ಆಗ್ತಾ ಇದೆ. ಸನ್ಸೆಟ್ ಟೈಮಿಗೆ ಒಂದು ಫೈನಲ್ ಆಗಿದೆ. ಓಕೆ ಫೈನ್, ಬಾಯ್. ಸೊ ಜಯನಗರಲ್ಲಿ ಲಂಚ್ ನಡೀತಾ ಇದೆ. ಜಸ್ಟ್ ಸ್ವಲ್ಪ ಅಷ್ಟೇ, ಜಾಸ್ತಿ ಇಲ್ಲ. ಪಿಜ್ಜಾ ತಿಂತಿಲ್ಲ, ಗಾರ್ಲಿಕ್ ಬ್ರೆಡ್. ಜಯನಗರಲ್ಲಿ ಒನೆಸ್ಟಾ ಅನ್ಲಿಮಿಟೆಡ್ ಪಿಜ್ಜಾ ಬ್ಯಾಟಿಂಗ್ ನಡೀತಾ ಇದೆ. ಶಾಪಿಂಗ್ ಬ್ರೇಕ್ ಸ್ಟ್ರಾಟಜಿಕ್ ಟೈಮ್ ಔಟಲ್ಲಿ ಈಗ ಬನಾನಾ ಅದೆಲ್ಲ ಎನರ್ಜಿ ಡ್ರಿಂಕ್ ಥರ ತಿಂತಾರಲ್ಲ, ಡ್ರಿಂಕ್ಸು ಅದೇ ಥರ ನಮ್ದು ಇದು
ಆಟ ಇಷ್ಟೊಂದು ಮುಗ್ಸಕ್ಕಾಗತ್ತಾ ಈಗ ಅನ್ನೋದೇ ಟಾಸ್ಕ್. ಪಕ್ಕ ಆಗುತ್ತೆ. ಐ ಕ್ಯಾನ್ ಡೂ ಇಟ್. ಅಶು ಕ್ಯಾನ್ ಡೂ ಎನಿಥಿಂಗ್. ಹಾ ಗಾಯ್ಸ್, ಯಪ್ಪ ಫೈನಲಿ ನಾವು ಇವಾಗ ಡ್ರೆಸ್ ತಗೊಂಡಾಗಿದೆ. ಅಶು ಬುಕ್ ಮಾಡಕ್ಕೆ ಹೋಗಿದ್ದಾರೆ, ತಗೊಂಡು ಬರಕ್ಕೆ ಹೋಗಿದ್ದಾರೆ. ನಾನು ರಾಹ ಸ್ವಲ್ಪ ಫೀಡ್ ಮಾಡಿಸ್ಬೇಕಿತ್ತು ರಾಹಾಗೆ ಅಂತ ನಾನು ಕಾರಲ್ಲಿ ಕೂತಿದ್ದೀನಿ. ಫೈನಲಿ ರಾಹದು ಬರ್ಡೇ ಡ್ರೆಸ್ ಸಿಕ್ಕಿದೆ. ಇವಾಗ ಅದು ನನ್ನ ಡ್ರೆಸ್ಸು, ಇನ್ನು ರಾಹ ಮೇಡಮ್ದು ಇನ್ನೂ ಆಗಿಲ್ಲ. ರಾಹ ಮ್ಯಾಮ್ದು ಸ್ವಲ್ಪ ಸರ್ಚಿಂಗ್ ಜಾಸ್ತಿ ಆಗಿದೆ. ಸೊ ಥೀಮ್ ವೈಸ್ ನೋಡ್ತಾ ಇದ್ದೀವಲ್ಲ, ಹಾಗಾಗಿ ರಾಹ ಮ್ಯಾಮ್ದು ಸ್ವಲ್ಪ ಲೇಟ್ ಆಗ್ತಾಯಿದೆ, ಬಟ್ ಸ್ಟಿಲ್ ಸಿಗುತ್ತೆ ಖಂಡಿತವಾಗ್ಲೂ. ಸೊ ನಾನು ರಾಹ ಟ್ವಿನಿಂಗು, ಮತ್ತು ಅವ್ರ ಅಜ್ಜಿ ಕೂಡ ಟ್ವಿನಿಂಗು. ಸೊ ನಾನು ರಾಹ ಆ್ಯಂಡ್ ಅವ್ರ ಅಜ್ಜಿ 3 ಜನ ಟ್ವಿನಿಂಗ್. ಹುಡ್ಕೋಣ ರಾಹದು. ಇನ್ನೇನು ನಂದಂತೂ ಸಿಕ್ಕಾಯಿತು. ಈ ಸುಮ್ಮನೆ ಅಶು ಹೇಳೋದು ಬೆಳಗಿಂದ ಅಂತ. ನಾವು ಬಂದಿರೋದೇ ಆಲ್ಮೋಸ್ಟ್ ಮಧ್ಯಾಹ್ನ. ವಿತಿನ್ ಹಾಫ್ ಆನ್ ಅವರಲ್ಲಿ ನಾನು ನನ್ನ ಡ್ರೆಸ್ನ ಸೆಲೆಕ್ಟ್ ಮಾಡಾಗಿದೆ. ನನ್ನ ಡ್ರೆಸ್ನ ಸೆಲೆಕ್ಟ್ ಮಾಡೋದು ತುಂಬ ಕಂಫರ್ಟಬಲ್ ಆಗಿರಬೇಕಿತ್ತು ನನಗೆ. ಹಾಗಾಗಿ ಕಂಫರ್ಟ್ಗೆ ನಾನು ಫಸ್ಟ್ ಪ್ರಿಯಾರಿಟಿ ಕೊಟ್ಬಿಟ್ಟು ಒಂದು ಡ್ರೆಸ್ನ ಚೂಸ್ ಮಾಡಿದ್ದೀನಿ. ಸೊ ಇಟ್ಸ್ ಗುಡ್. ನೋಡೋಣ. ನೋಡಿ ನೀವು ಫೈನಲಿ ಬರ್ಡೇ ದಿನ ಹಾಕ್ತೀನಿ, ಅವಾಗೇ ರಿವೀಲ್ ಮಾಡೋದು. ಈಗ ಜಸ್ಟ್ ಏನಿದ್ರು ಇನ್ಫಾರ್ಮೇಷನ್ ಹೇಳಿದ್ದೀನಿ ಅಷ್ಟೇ ಅಲ್ವರ? ಹಾಂ, ಓಕೆ, ಡನ್. ಬುಕ್ ಮಾಡಿ ಬಂದಿದ್ದಾರೆ ಅಶು. ತ್ವಮೇವಲ್ಲಿ ಇದು ಮನ್ಯವಾರ್ ಅವ್ರದ್ದೇ ಲಕ್ಸುರಿ ಬ್ರ್ಯಾಂಡ್. ಇವಾಗ ಫೈನಲಿ ತಗೊಂಡಾಯ್ತು. ಅಶುದು ನೆನ್ನೆ ಆಗಿದೆ. ಲೂಯಿ ಫಿಲಿಪ್ಪಲ್ಲಿ ಅಶುದಾಯ್ತು. ಅವ್ರದ್ದು ಇವಾಗ ರಿವೀಲ್ ಮಾಡಲ್ಲ. ಸೊ ಎಲ್ಲ ಬರ್ಡೇ ಎಸ್ ಸಸ್ಪೆನ್ಸು. ಈಗ ಉಳ್ದಿರೋದು ನಮ್ಮ ಚೋಟಾಣಿದು ಅಷ್ಟೇ. ಮಮ್ಕಿನ್ಸ್ ಅಂತ ಜಯನಗರ ಸ್ಟೋರು ಬೇಬಿ 6 ಸಕ್ಕತ್ತಾಗಿದೆ. ಮಮ್ಕಿನ್ಸ್ ಚಿನ್ನು. ರಾಹತ್ ಶಾಪಿಂಗ್ ಸ್ಟಾರ್ಟ್ ಈಗ. ಮೋಸ್ಟ್ಲಿ ಈಗ ಸನ್ರೈಸ್ ಆಗುತ್ತೇನಾ? ಏನಿಲ್ಲ, ಜಸ್ಟ್ ಹಾಫ್ ಆನ್ ಅವರ್ ಆಗಿದೆ. ಹಾಫ್ ಆನ್ ಅವರ್ ನಾನು ಹಾಫ್ ಆನ್ ಅವರ್ ತಾನೆ ಹೋದ ತಕ್ಷಣ ಸೆಲೆಕ್ಟ್ ಮಾಡಿದ್ದೀನಿ. ಚಿನ್ನು ಶೂಸ್ ಸೆಲೆಕ್ಟ್. ಬಟ್ ಅವಳು ಹಾಕಲ್ಲ ಅದನ್ನ 5 ನಿಮಿಷದ ಮೇಲೆ ಹಾಕಲ್ಲ. 5 ನಿಮಿಷಕ್ಕೆ ಉದುರಿಸ್ಬಿಡ್ತಾಳೆ. ಹಾಕದೇ ಇಲ್ಲ ಅವಳು. ಈ ತರ ಉದುರುತ್ತೆ ಹಿಂಗೆ. ಲೈವ್ ಡೆಮೋ ಅಲ್ಲ, ಚೈನಾ ಡಿಸ್ನಿ ಶೂಸೇ ತಂದವ್ರೆ. ಡಿಸ್ನಿ ಶೂಸೇ ಹಾಕೊಳ್ಳಲ್ಲ ಅವಳು. ಇನ್ನು ಈ ಶೂಸ್ ಹಾಕೊಂತಲ್ಲ, ಚಾನ್ಸ್ ಇಲ್ಲ. ಅದನ್ನೇ ಬಿಚ್ ಆಗ್ತಾಳೆ. ಶೂಸೇ ಇದೆ ಅವಳ. ಫೈನಲಿ ಡನ್. ರಾಹದು ಎಲ್ಲ ಶಾಪಿಂಗ್ ಆಯ್ತು. ರಾಹ ಎಂಜಾಯಿಂಗ್ ರೆಡ್ ವೆಲ್ವೆಟ್ ಕೇಕ್. ಚಿನ್ನು ಹೆಂಗಿದ್ಯಮ್ಮ? ಸೊ ನಾವಿವತ್ತು ನಿಮ್ಗೊಂದೇನೋ ಹೇಳಬೇಕು ಅಂತ ಅಂದ್ಕೊಂಡಿದ್ದೀನಿ. ಏನಪ್ಪ ಅದು ಅಂದರೆ ಒಂದು ಸರ್ಪ್ರೈಸ್ ಗುಡ್ ನ್ಯೂಸ್ ಇದೆ. ಏನಪ್ಪ ಅಂದರೆ ನಾವು ಒಂದು ಕಾರ್ನ ಬುಕ್ ಮಾಡ್ತಾ ಇದ್ದೀವಿ. ಎಸ್, ಹೌದು. ಬಟ್ ಅದು ಯಾವ ಕಾರ್ ಅಂತ ನಾನು ರಿವೀಲ್ ಮಾಡೋದು ನೆಕ್ಸ್ಟ್ ಬ್ಲಾಗಲ್ಲಿ, ಅಂದರೆ ಕಾರ್ ಡೆಲಿವರಿದಿಂದ ರಿವೀಲ್ ಮಾಡ್ತೀನಿ. ಬಟ್ ಈಗ ಏನಪ್ಪ ಟ್ವಿಸ್ಟು ಅಂದರೆ, ಆಲ್ರೆಡಿ ನಾವು ಒಂದು ಕಾರ್ನ ಬುಕ್ ಮಾಡಿ ಕ್ಯಾನ್ಸಲ್ ಮಾಡಿ ಈಗ ಇನ್ನೊಂದು ಕಾರ್ನ ಬುಕ್ ಮಾಡ್ತಾಯಿದ್ದೀವಿ. ಸೊ ಫಸ್ಟ್ ಬುಕ್ ಮಾಡಿದ ಕಾರ್ ಬಂದು ನಾವು BYD ಎಲೆಕ್ಟ್ರಿಕ್ ಆಟೋ 3 ಅಂತ. ಅದು EV ಕಾರ್ ಆಗಿತ್ತು. ಬಟ್ ಕೆಲವೊಂದು ಕಾರಣಾಂತರಗಳು, ಚಾರ್ಜಿಂಗು ಸಮಸ್ಯೆಗಳು, ಅದು ಶೆಲ್ಲಲ್ಲಿ ಪ್ರೀ ಬುಕ್ ಮಾಡಬೇಕಂತೆ ಸ್ಲಾಟ್ಸು. ಸೊ ಹಾಗಾಗಿ ನಾವು ಅದನ್ನು ರಿಜೆಕ್ಟ್ ಮಾಡಿದ್ವಿ. ಸೊ BYD ಈಗ ಕ್ಯಾನ್ಸಲ್ ಆಯಿತು. ಸೊ ಈಗ ತುಂಬ ದಿನಗಳಿಂದ ಅಶುಗೆ ಆ ಕಾರ್ ಮೇಲೆ ತುಂಬ ಕ್ರಶ್ ಅಂತಲೇ ಹೇಳಬಹುದು.
ನನ್ನ ಬಿಟ್ಟರೆ ನೆಕ್ಸ್ಟ್ ಕ್ರಶ್ ಅಶುಗೆ ಅದೇ ಇದೆ ಅಂತ ಅನಿಸುತ್ತೆ. ಸೊ ಅದು ಫಸ್ಟ್ ನಾವೆಲ್ಲರೂ ಅಪೋಸ್ ಮಾಡಿದ್ವಿ ಮನೇಲಿ. ಬಟ್ ಆಮೇಲೆ ಈಗ BYD ಕತೆ ಕೇಳಿದ್ಮೇಲೆ BYD ಈಸ್ ಗುಡ್, ನಾಟ್ ಗುಡ್ ಅಂತ ನಾನು ಹೇಳಲ್ಲ. ಬಟ್ ಎಲ್ಲ ಚಾರ್ಜಿಂಗ್ ಸ್ಟೇಷನ್ಸಲ್ಲೂ ಚಾರ್ಜ್ ಹಾಕ್ಕೊಳಕ್ಕೆ ಈಗ ಹೆಂಗೆ ನಾವು ಫ್ಯೂಯಲ್ನ ಹೋದ ತಕ್ಷಣ ಪಟ್ ಅಂತ ಹಾಕೋತೀವೋ ಆ ಥರ ಪಟ್ ಅಂತ ಹಾಕ್ಕೊಳ್ಳೋಕ್ಕೆ ಮಿನಿಮಮ್ ಅಂದರೂ 5 to 6 years ಬೇಕೇ ಬೇಕು. ಸೊ ಆಫ್ಟರ್ 5 to 6 years ನಾವೊಂದು EV ವೆಹಿಕಲ್ ನೋಡ್ಬೋದು. ಬಟ್ ಈಗ ನಮಗೆ ಬೇರೆ ಕಾರ್ ಬೇಕಾಗತ್ತೆ, ಫ್ಯೂಯಲ್ ಇಂಜಿನ್ ಬೇಕಾಗತ್ತೆ. ಹಾಗಾಗಿ ಫೈನಲಿ ಅಶು ಇಷ್ಟಪಟ್ಟಂಥ ಕಾರ್ನೇ ನಾವು ತಗೋತಾ ಇದ್ದೀವಿ. ಸೊ ಅದು ಯಾವ ಕಾರು, ಏನು, ಹೇಗಿದೆ, ಎಷ್ಟು ಲೀಟ್ರ್ ಇಂಜಿನು, ಏನು ಎತ್ತ ಅಂತ ನಿಮಗೆ ಕಾರ್ ಡೆಲಿವರಿ ದಿನ ನಾನು ತೋರಿಸ್ತೀನಿ. ಪಕ್ಕ ಫುಲ್ ವ್ಲಾಗ್ ಮಾಡ್ತೀನಿ, ಅದ್ರ ಬಗ್ಗೆ ಅಂತೂ ಡೌಟ್ ಇಲ್ಲ. ಸೊ ಹಾಗಾಗಿ ಈಗ ಒಂದು ಝಲಕ್ಕಿರಲಿ ಅಂತ ನಿಮಗೆ ಹೇಳ್ತಾ ಇದ್ದೀನಿ. ಸೊ ನಾವಂತೂ ಸಿಕ್ಕಾಬಟ್ಟೆ ಎಕ್ಸೈಟ್ ಆಗಿದ್ದೀವಿ. ಸೊ ನೋಡೋಣ ಹೇಗಿರುತ್ತೆ ಅಂತ.